ಚಿಕ್ಕಜೋಗಿಹಳ್ಳಿ ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಹುಟ್ಟುಹಬ್ಬ ಆಚರಣೆ. ತಾಲೂಕಿನ ಚಿಕ್ಕಜೋಗಿಹಳ್ಳಿ ಗ್ರಾಮದ ವಿಷ್ಣು ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬ ಆಚರಿಸಲಾಯಿತು. ಕೋಟೂರು ಕ್ಷೇತ್ರದ ಮಾಜಿ ಶಾಸಕರಾದ ಕೆವಿ ರವೀಂದ್ರನಾಥ ಬಾಬುರವರು ಮಾತನಾಡಿ, ಇಂತಹ ರಸಮಂಜರಿಯಂತಹ ಕಾರ್ಯಕ್ರಮದ ಜೊತೆಗೆ ವಿಸಿ ಸಮಿತಿಯವರು ರೈತರಿಗೆ, ವಿದ್ಯಾರ್ಥಿಗಳಿಗೆ ನೆರವಾಗುವಂತಹ ಹಾಗೂ ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಎಂದರು. ಯುವಕರಿಗೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಆದರ್ಶಗಳನ್ನು ಪಾಲಿಸಬೇಕು, ಇದೇ ಸೇರಿ ಉತ್ತಮ ಕಾರ್ಯವನ್ನು ಆಯೋಜನೆ ಮಾಡಬೇಕು ಎಂದು ಕಾರ್ಯಕ್ರಮದ ಕುರಿತು ಜವಾಹರ್ಲಾಲ್ ವಿದ್ಯಾಲಯದ 10ನೇ ತರಗತಿ ವಿದ್ಯಾರ್ಥಿನಿ ಹಾಗೂ ಕುರಿಹಟ್ಟಿ ಜಿ ಓಪಣ್ಣನವರ ಪುತ್ರಿ ಕುಮಾರಿ ಪವಿತ್ರ ಮೆಚ್ಚುಗೆ ಮಾತನಾಡಿದರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ವಿಷ್ಣುರವರ ತದ್ರೂಪಿ ಕಲಾವಿದರಿಂದ ಕೇಕ್ ಕತ್ತರಿಸಲಾಯಿತು. ವಿಷ್ಣು ಸೇನಾ ಸಮಿತಿಯಿಂದ ನೆರೆದವರಿಗೆಲ್ಲ ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಮಕ್ಕಳಿಂದ ಯುವಕರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ವೇದಿಕೆಯಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜೇಶ್ ನಾಯಕ್, ರೈತ ಮುಖಂಡರಾದ ಜೆಪಿ ಕುರ್ಲಿಂಗಪ್ಪ, ಚಳ್ಳಕೆರೆ ಪಾಲಿಕ್ಲಿನಿಕ್ ಮಾಲೀಕರಾದ ಫರೀದ್ ಖಾನ್, ಚಳ್ಳಕೆರೆ ನಗರಸಭಾ ಸದಸ್ಯರಾದ ಪ್ರಸನ್ನ ಕುಮಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ವಿಜಯ ವಿಶ್ವೇಂದ್ರ, NKS TV 4 ನ್ಯೂಸ್, ಕೂಟಗಿ. ಕಾರ್ಯಕ್ರಮವನ್ನು ಬಹಳ ಉತ್ಸುಕತೆಯಿಂದ ವೀಕ್ಷಿಸ್ತಾ ಇದ್ದಾರೆ. ಇದಕ್ಕಾಗಿ ತಮ್ಮೆಲ್ಲರಿಗೆ ಬಹಳ ವಂದನೆಗಳನ್ನು ಅರ್ಪಿಸ್ತೇನೆ. Respected dignities and elder brothers and sisters, a very good evening to everyone. My name is Pavitra. I am from Kuriyatti. I am studying in Jawahar Navodaya Vidyalaya as a 10th standard student. Today I would like to give a life story about Dr. Vishnuvardhan. Dr. Vishnuvardhan ಇವರ ಜನನ ಸೆಪ್ಟೆಂಬರ್ 18, 1950ರಲ್ಲಿ ಆಯಿತು. ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಲ್ಲಿ ಒಬ್ಬರು. ಸಂಪತ್ ಕುಮಾರ್ ಎಂಬುದು ಇವರ ಮೂಲ ಹೆಸರು. ಸಾಹಸಸಿಂಹ ಎಂಬ ಬಿರುದು ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಸೇರಿದಂತೆ ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಭಾಷೆಗಳಲ್ಲಿ ಸುಮಾರು 220 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ವಿಷ್ಣುವರ್ಧನ್ ದಕ್ಷಿಣ ಭಾರತದ ಖ್ಯಾತ ನಟಿ ಭಾರತಿ ಅವರನ್ನು ಮದುವೆಯಾಗಿದ್ದರು. ಇವರಿಗೆ ಇದ್ದ ಬಿರುದುಗಳು ಸಾಹಸಸಿಂಹ, ಅಭಿನಯ ಭಾರ್ಗವ, ಮೈಸೂರು ರತ್ನ. ಹೀಗೆ ಹುಟ್ಟು ವಿದ್ಯಾಭ್ಯಾಸ ಬಾಲ್ಯ. ಈ ವಿಷ್ಣುವರ್ಧನ್ ರವರ ಹುಟ್ಟು ವಿದ್ಯಾಭ್ಯಾಸ ಬಾಲ್ಯ ಹೇಗಿತ್ತೆಂಬುದನ್ನು ಮುಂದಿನ ಒಂದು ನಿಟ್ಟಿನಲ್ಲಿ ಹೇಳಲು ಇಷ್ಟಪಡುತ್ತೇನೆ. ಡಾಕ್ಟರ್ ವಿಷ್ಣುವರ್ಧನ್ ಅವರು HL ನಾರಾಯಣ್ ರಾವ್ ಮತ್ತು ಕಾಮಾಕ್ಷಮ್ಮ ದಂಪತಿಯ ಮಗನಾಗಿ ಮೈಸೂರಿನಲ್ಲಿ ಜನಿಸಿದರು. ಇವರ ತಂದೆ ಕಲಾವಿದರು, ಸಂಗೀತ ನಿರ್ದೇಶಕರು ಮತ್ತು ಸಂಭಾಷಣೆಕಾರರು ಆಗಿದ್ದರು. ಇವರ ಕುಟುಂಬದವರು ಮೈಸೂರಿನ ಚಾಮುಂಡಿಪುರಂನಲ್ಲಿ ವಾಸಿಸುತ್ತಿದ್ದರು. ಇವರ ಪೂರ್ವಜರು ಮಂಡ್ಯ ಜಿಲ್ಲೆಯವರು. 6 ಸಹೋದರರು. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರು ಗೋಪಾಲಸ್ವಾಮಿ ಶಾಲೆಯಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿನ ಕನ್ನಡ ಮಾದರಿ ಶಾಲೆಯಲ್ಲಿ ಮುಗಿಸಿದರು. ತಮ್ಮ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದರು. ಮುಂದಿನ ವಿಭಾಗದಲ್ಲಿ ನಾವು ಡಾಕ್ಟರ್ ವಿಷ್ಣುವರ್ಧನ್ ರವರ ಜೀವನದ ಮುಖ್ಯ ಭಾಗವಾಗಿರುವ ನಟನೆಯ ಬಗ್ಗೆ ತಿಳಿಯೋಣ. ಶಿವಶರಣ ನಂಬೆಯಕ್ಕ ಎಂಬ ಸಿನಿಮಾದಲ್ಲಿ 1955ರಲ್ಲಿ ಬಾಲನಟನಾಗಿ ನಟಿಸಿದ್ದರು. ವಿಷ್ಣು ನಟನೆಯ ಈ ಸಿನಿಮಾ 28 ದಿನದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹಿರಿಮೆಗೆ ಪಾತ್ರವಾಗಿತ್ತು. ಶಂಕರ್ ಸಿಂಗ್ ಸಿದ್ಧಪಡಿಸಿದ ಈ ಸಿನಿಮಾ ಸಂಪತ್ ಕುಮಾರ್ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿತು. ಮುಂದೆ 1956ರಲ್ಲಿ ಕೋಕಿಲವಾಣಿ ಎಂಬ ಮತ್ತೊಂದು ಸಿನಿಮಾದಲ್ಲಿ ಕೂಡ ವಿಷ್ಣು ನಟಿಸಿದ್ದರು. SL ಭೈರಪ್ಪನವರ ಕಾದಂಬರಿ ಆಧಾರಿತ ವಂಶವೃಕ್ಷ ಇದರಲ್ಲಿ ಸಣ್ಣ ಪಾತ್ರ ವಹಿಸಿದ್ದರು. ಹೀಗೆ ವಿಷ್ಣುವರ್ಧನ್ ರವರು ತಮ್ಮ ನಟನೆಯ ಜೀವನವನ್ನು ಬಹಳ ಚೆನ್ನಾಗಿ ಮುಂದುವರಿಸಿದ್ದರು. ನಟನೆಯಲ್ಲದೆ ಕಿಲಾಡಿ ಕಿಟ್ಟು, ನಾಗಕಾಳ ಭೈರವ, ಸಾಹಸಸಿಂಹ, ಜಿಮ್ಮಿಗಲ್ಲು, ಕೈದಿ ಮೋಜುಗಾರ, ಸೊಗಸುಗಾರ, ವಿಷ್ಣು ಸೇನಾ ಇವೇ ಮೊದಲಾದ ಕೆಲವು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿದ್ದಾರೆ. 1980ರ ದಶಕದಲ್ಲಿ ಕಿರುತೆರೆಯಲ್ಲಿ ಪ್ರಸಾರಗೊಂಡ ಶಂಕರ್ನ ನಿರ್ದೇಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ ಕಥೆಯೊಂದರಲ್ಲಿ ವಿಷ್ಣುವರ್ಧನ್ ನಟಿಸಿದ್ದರು. In the last, I would like to thank my family because they are the persons who gave opportunity to talk on this stage, and I would like to thank you also because you are the persons who gave me to the opportunities to talk on this stage. And ಲಾಸ್ಟ್ ಅಲ್ಲಿ ನಾನು ಅಂದ್ರೆ ಈ ಕಾರ್ಯಕ್ರಮನ ಸಕ್ಸಸ್ಫುಲ್ ಆಗಿ ಇಷ್ಟು ಚೆನ್ನಾಗಿ ಮುಂದುವರಿಯೋದಕ್ಕೆ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಸೊ ನಾನು ಲಾಸ್ಟ್ ಅಲ್ಲಿ ಇವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ವಿಷ್ಣು ದಾದ. ಆದ್ರೆ ಇದನ್ನ
ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂದರೆ ಅತಿ ಬಡವರಿಗೆ ಒಂದೆರಡು ಪಾಣಿ ಪಟ್ಟ ವಿಸರ್ಜನೆ ಮಾಡಬೇಕಿಂತ ಟೈಮ್ನಲ್ಲಿ ಗಿಡ ಮರಗಳು ನೆಡಬೇಕು, ಕೊಳವೆ ಬಾವಿಗಳು ಹಾಕ್ಸ್ಕೊಡ್ಬೇಕು ರೈತರಿಗೆ. ಈ ರೀತಿ ಮಾಡಿದ್ರೆ ಮಾತ್ರ ಬಹಳ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ. ಪ್ರತಿಯೊಬ್ಬರು ಶುರು ಮಾಡ್ತಾರೆ ಇದನ್ನು. ಇಲ್ಲಿ ಚಿಕ್ಕಜೋಗಿಹಳ್ಳಿಯಲ್ಲಿ ಮಂತ್ರಿಗಳು ಬಂದು ಹೋಗಿದ್ದಾರೆ, ಗವರ್ನರ್ಗಳು ಬಂದು ಹೋಗಿದ್ದಾರೆ, MLAಗಳು ಬಂದು ಹೋಗಿದ್ದಾರೆ, ಎಲ್ಲರೂ ಬಂದು ಹೋಗಿದ್ದಾರೆ. ಇಂದಿರಾ ಗಾಂಧಿ ಸಮೇತ ಬಂದು ಹೋಗಿದ್ದಾರೆ. ಆದರೆ ಊರು ಅಭಿವೃದ್ಧಿ ಆಗ್ತಾ ಇದೆ ನಿಧಾನಕ್ಕೆ. ನಾವೆಲ್ಲ ಮಾಡೋದು ಮಾಡಿದ್ದೀವಿ, ನಾನಾಗಲಿ ನಮ್ಮ ಅಜ್ಜ ಆಗಲಿ. ಇನ್ನು ಮುಂದಕ್ಕೆ ಎಲ್ಲ ನೀವೇ ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಗುರುಲಿಂಗಪ್ಪರಾಗಲಿ, ನಮ್ಮ ಅಧ್ಯಕ್ಷರಾಗಲಿ ಹೇಳ್ತಾರೆ